ಈ ಪ್ಯಾಲೆಸ್ಟೈನ್ ಧ್ವಜ ಪ್ರದರ್ಶನ ಆಯ್ತು ಶಿವಶಂಕರ್ ಸರ್. ಗೃಹ ಸಚಿವರ ಹೇಳಿಕೆ ಅದು ಕರೆಕ್ಟ್ ಇರಬಹುದು, ಲಾಜಿಕಲಿ ನಾವು ಅದನ್ನ ವಿಮರ್ಶೆ ಮಾಡಿ ನೋಡಿದಾಗ. ಕೇಂದ್ರ ಸರ್ಕಾರವೇ ಪ್ಯಾಲೆಸ್ಟೈನ್ ಪರವಾಗಿ ನಿಂತಿರುವಾಗ ನಾವು ಬಾವುಟ ಪ್ರದರ್ಶನ ಮಾಡಿದ್ರೆ ತಪ್ಪೇನು ಅಂತ ಕೇಳಿದ್ರು. ಇದು ಗೃಹ ಸಚಿವರ ಹೇಳಿಕೆ. ನಾವು ಪ್ರಶ್ನೆ ಮಾಡಬೇಕಾಗಿರೋದು ಉದ್ದೇಶ, ಯಾವ ಸಮಯದಲ್ಲಿ ಆ ಬಾವುಟವನ್ನ ಯಾವ ಕಾರಣಕ್ಕೆ ತೋರಿಸಿದ್ರು ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿರೋರು ಗೃಹ ಸಚಿವರ ಹಂಗೆ ಹೇಳಿಕೆ ಕೊಟ್ಟ ಮೇಲೆ ಇದು ಏನು ಸಂದೇಶ ಹೋಗುತ್ತೆ ಅಂತ. ನಾನು ಅದೊಂದು ಎಕ್ಸಾಂಪಲ್ ತಗೊಂಡು ಗೃಹ ಸಚಿವರ ಹಿಂದಿನ ಪ್ರಕರಣಗಳಲ್ಲಿ ಹೇಳಿಕೆ ನೀವು ಕೂಡ ಗಮನಿಸಿದ್ದೀರಿ. ಇಲ್ಲಿ ಏನಂದರೆ ಏರುತ್ತಿರುವ ಏನು ಅಪರಾಧ ಪ್ರಕರಣಗಳು ಒಂದು ಸಮಸ್ಯೆ ಆದರೆ, ಆ ಅಪರಾಧಗಳಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಪಕ್ಷಗಳ ಒಂದು ಇದಿದೆಯಲ್ಲ, ಅದು ಭಾಳ ದೊಡ್ಡ ಮಿನೇಸ್. ಅದು BJP ಅದಕ್ಕೆ ಹೊರತಾಗಿಲ್ಲ, ಕಾಂಗ್ರೆಸ್ ಹೊರತಾಗಿಲ್ಲ. ಈಗ ನೋಡಿ, ಈ ಗಣೇಶನ ಗಲಾಟೆ ನೋಡ್ತಾ ಇದ್ದೀವಲ್ಲ, ಇಷ್ಟೊಂದು ಇದೊಂದು ರೀತಿ ಅಪರೂಪವಾಗಿದೆ. ಕರ್ನಾಟಕದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಅಲ್ಲೊಂದು ಇಲ್ಲೊಂದು ಗಲಾಟೆಗಳು ನಡೀತಾ ಇತ್ತು. ಇವಾಗ ಮಂಡ್ಯ ಅಂತಹ ಜಾಗ, ಮಂಡ್ಯದಲ್ಲಿ ನಾವು ಕಮ್ಯುನಲ್ ಕ್ಲಾಶಸನ್ನು ಯಾವತ್ತೂ ನಾವು ನೋಡ್ತಾ ಇರಲಿಲ್ಲ. ಆಮೇಲೆ ಇದು ದಾವಣಗೆರೆನಲ್ಲಾಗಿದೆ. ಮಂಡ್ಯದು ನನಗೊಂದು ಕುತೂಹಲ ಹುಟ್ಟುತ್ತಾ ಇದೆ. ಮೇ ಬಿ ಅಂದರೆ ಈ JDS ಅದು ಏನೋ ಅಲ್ಲಿ ಅದು ಫಿಫ್ಡಮ್, ಅದು BJPಗಲ್ಲಿ ಇದು ಏನು ಪ್ರೆಸೆನ್ಸೇ ಇಲ್ಲ. JDS BJPಯ ಅಲಯನ್ಸ್ ಮಾಡ್ಕೊಂಡ ಮೇಲೆ ಯಾಕೆ ಈ ಥರದ ಕೆರಗೋಡು ಗಲಾಟೆ ಯಾಕಾಯಿತು, ಧ್ವಜದ ಗಲಾಟೆ ಇದಾಯಿತು ಅಂತ ನೋಡಿದಾಗ, ಪೊಲಿಟಿಷಿಯನ್ಸು, ಪೊಲಿಟಿಕಲ್ ಪಾರ್ಟೀಸು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಡ್ಕೊಳ್ಳಿಲ್ಲ ಅಂದರೆ ಅವರು ದೊಡ್ಡ ದೇಶದ್ರೋಹಿಗಳಾಗ್ತಾರೆ. ಈಗ BJPನವರು ಅಲ್ಲಿ ಥ್ರೈವ್ ಮಾಡಬಾರ್ದು, ಏನೋ ಇದು ಸಿಕ್ಕಿದೆ ಸಾಕು ಅಂತ. ಅದೇ ಥರ ಈಗ ಇವರು ಆರಗ ಜ್ಞಾನೇಂದ್ರ ಅವರು ಅಷ್ಟೆಲ್ಲ ಮಾತಾಡಿದ್ರಲ್ಲ, ತುಂಬ ಒಳ್ಳೆ ಮನುಷ್ಯ ಅವರು, ಅದು ಬೇರೆ ವಿಚಾರ. ಆದರೆ ಮೈಸೂರು ಬಗ್ಗೆ ಹೇಳಿದ್ರು ನೋಡಿ, ಅವರು ಒಂದು ರೇಪ್ ಆದರೆ ಆ ಹುಡುಗಿ ಯಾಕೆ ಬೇಜವಾಬ್ದಾರಿ ಮಾತಾಡೋದವ್ರು ಅವರು. ಅದೇ ಥರ ಪರಮೇಶ್ವರ್ ಅವರು ಒಂದು ಹುಬ್ಳಿನಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಸಾಯಿಸ್ಬಿಡ್ತಾನೆ. ಎಂತ ಪಾಟೀಲ್, ಎಂತ ಐಶ್ವರ್ಯ ಪಾಟೀಲ್, ಎಂತ ಪಾಟೀಲ್. ಆವಾಗ ಇವ್ರೇನು ಹೇಳ್ತಾರೆ, ಅದು ಪರ್ಸ್ನಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ನಡೆದಿದ್ದದು. ಈಗ ಪರ್ಸ್ನಲ್ ಅವ್ರಿಗೂ ಪರ್ಸ್ನಲ್ ಇತ್ತು. ಆ ಹುಡುಗ ಅಂದ್ರೆ ಎರಡು ಕೋಮ್ನವ್ರು ಅವರು. BJPನವ್ರು ಏನು ಮಾಡಿದ್ರು, ಅದನ್ನ ಕಮ್ಯುನಲೈಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ಕಾಂಗ್ರೆಸ್ನವರು ಅವ್ರು ಕಮ್ಯುನಲೈಸ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಒಂದು ರೀತಿಯಲ್ಲಿ ನ್ಯೂಟ್ರಲೈಸ್ ಮಾಡೋದಕ್ಕೆ ಒಂದು ರೀತಿ ಅದು ಈಗ ಪರ್ಸ್ನಲ್ ಗ್ರಡ್ಜ್ ಇದ್ರೆ ತಾನೇ ಒಬ್ಬ ಇನ್ನೊಬ್ಬನ ಸಾಯಿಸ್ತಾನೆ. ಹಾಗಾದ್ರೆ ಅದು ಕ್ರೈಮ್ ಅಲ್ವಾ? ಅಂದರೆ ಹೋಮ್ ಮಿನಿಸ್ಟರ್ ಬಾಯ್ನಲ್ಲಿ ಈ ಥರದ್ದೆಲ್ಲ ಮಾತು ಬಂದಾಗ ಜನಗಳಿಗೆ ಏನಾಗುತ್ತೆ, ಭಾಳ ದೊಡ್ಡ ಡಿಸಾಸ್ಟರಸ್ ಇಂಪ್ಯಾಕ್ಟ್ ಏನು ಗೊತ್ತಾ? ಜನಗಳಿಗೆ ಸಿಸ್ಟಮ್ ಮೇಲೆ ಇರುವಂಥ ನಂಬಿಕೆ ಹೋಗೋದು, ಜನಗಳಿಗೆ ವ್ಯವಸ್ಥೆ ಮೇಲೆ ನಂಬಿಕೆ, ಭಯ ಅನ್ನೋದು ಎರಡನೇ ಮಾತು. ಮೊದಲನೇದಾಗಿ ನಂಬಿಕೆ ಇರಬೇಕು. ಇಲ್ಲಿ ಸರ್ಕಾರ ಇದೆ, ಇಲ್ಲೊಂದು ವ್ಯವಸ್ಥೆ ಇದೆ, ಪೊಲೀಸ್ನವ್ರು ಇದ್ದಾರೆ, ನಮ್ಮನ್ನು ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ವ್ಯವಸ್ಥೆ. ಈಗ ನೋಡಿ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಹೈ ಪ್ರೊಫೈಲ್ ಕ್ರೈಮ್ಗಳನ್ನು ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲ ಏನು ಸ್ಟಾರ್ಗಳು, ಆಮೇಲೆ ಏನು MP-ಗಳು, MLA-ಗಳು, ಈಗ ಪ್ರಜ್ವಲ್ ರೇವಣ್ಣ ಇರ್ಬೋದು, ಇಂಥವರಲ್ಲ. ಈಗ ಏನಾಯಿತು ಅಂದರೆ, ಈಗ ಮೀಡಿಯಾಗೆ, ಈಗ TV ಚಾನೆಲ್ಗಳ ಬಗ್ಗೆ ಸಾಕಷ್ಟು ಕ್ರಿಟಿಸಿಸಮ್ ಇದೆ, ನನಗೂ ಕೂಡ ಟೀಕೆ ಇದೆ. ನೀವು ಸ್ವಲ್ಪ ಮಟ್ಟಿಗೆ ಏನಂತಂದರೆ ಮೀಡಿಯಾದ ಅಂದರೆ ಜರ್ನಲಿಸಮ್ ಪ್ರಿನ್ಸಿಪಲನ್ನು ಬಿಡ್ತಾ ಇದ್ದೀರೇನೋ ಅಂತ. ಆದರೆ ಇವತ್ತಿನ ದಿನ ಇವರೆಲ್ಲ ಹೈ ಪ್ರೊಫೈಲ್ ಇದು ಕ್ರಿಮಿನಲ್ ಕೇಸ್ಗಳಲ್ಲಿ ಇವರೆಲ್ಲ ಇವತ್ತು ಜೈಲಲ್ಲಿ ಇದ್ದಾರೆ ಅನ್ನೋದಾದರೆ ಅದಕ್ಕೆ ನೀವೇ ಕಾರಣ, ಟಿವಿನೇ ಕಾರಣ. ಇಲ್ಲದೆ ಹೋದ್ರೆ ಇಷ್ಟೊತ್ತಿಗೆ ಇವರೆಲ್ಲ ಬಚಾವಾಗಿ. ವಾಲ್ಮೀಕಿ ಪ್ರಕರಣವನ್ನ ನಾವು ಕವರ್ ಮಾಡಲಿಲ್ಲ ಅಂದಿದ್ರೆ ಮೀಡಿಯಾ ಗ್ಲೇರ್ ಇದ್ರೇನೆ ಅವರೆಲ್ಲ ಇಷ್ಟೊತ್ತಿಗೆ ಬೇಲ್ ತಗೊಂಡು ಈಗ ಎಷ್ಟು SITಗಳು ಕೇಸ್ಗಳ ಕ್ಲೀನ್ ಚಿಟ್ ಕೊಟ್ಟು ಏನು ಬ್ಲೇಟೆಂಟ್ ಆಗಿ ರೇಪ್ ಕೇಸಲ್ಲಿ ಇದ್ದಂಥವ್ರು ಓಡಾಡಲಿಲ್ಲ. ಆಮೇಲೆ SIT ಮಾಡೋದು, ಕ್ಲೀನ್ ಚಿಟ್ ಕೊಡೋದು. ಇದು ಅಲ್ಲ, ನಾನು ಒಂದು ಹೆಸರು ಹೇಳಲ್ಲ, ಯಾಕೆ ಸಾಕಷ್ಟಿದೆ. ಯಾಕೆಂತಂದ್ರೆ ಪಾಪ ಸಂತ್ರಸ್ತೆ ಎಲ್ಲೋದ್ಲೋ ಗೊತ್ತಿಲ್ಲ ಅವಳಿಗೆ. ಅವ್ರು ಅದು ಏನಾಗಿದ್ದಾರೆ ಗೊತ್ತಿಲ್ಲ. SIT ಮಾಡೋ SIT ಈಗ BJPನವ್ರ ಕಾಲದಲ್ಲೂ SIT ಕ್ಲೀನ್ ಚಿಟ್ ಕೊಟ್ಟಿದೆ. ಆಮೇಲೆ ಆತ್ಮಹತ್ಯೆಗಳು ಮಾಡ್ಕೊಂಡವ್ರು ಎಷ್ಟು ಜನ, ಕಾಂಟ್ರಾಕ್ಟರ್ಗಳು, ಆಮೇಲೆ ಅಫಿಷಿಯಲ್ಸ್ ಎಷ್ಟು ಜನ. ಇವಾಗ ನೋಡಿ, ಅಲ್ಲಿ ಇದೆ ಯಾದಗಿರಿನಲ್ಲ, PSI 40 ಲಕ್ಷ ರೂಪಾಯಿ ಲಂಚ ಕೊಟ್ಬಿಟ್ಟು ಬಂದಿದ್ದಂತೆ ಆ ಮನುಷ್ಯ. 6 ತಿಂಗಳಲ್ಲೇ ಟ್ರಾನ್ಸ್ಫರ್ ಮಾಡಿದ್ರು, ಆ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡು. ಆಮೇಲೆ ಆ ವ್ಯಕ್ತಿನೂ ನಾವು ಕೇಳಬೇಕಾಗಿದೆ, 40 ಲಕ್ಷ ರೂಪಾಯಿ ಕೊಟ್ಟು ಯಾಕೆ ಬರಬೇಕು, ಏನು ಉದ್ದೇಶ? ಸೊ ಸಿಸ್ಟಮ್ ಇದು ಪೊಲೀಸ್ನವ್ರು ದುಡ್ಡು ಕೊಟ್ಬಿಟ್ಟೆ ಅಲ್ಲಿ ಹಿಂಗಾದಾಗ ಜನಗಳಿಗೆ ಏನಾಗುತ್ತೆ, ಆ ಸಿಸ್ಟಮ್ನಲ್ಲಿ ಫಸ್ಟು ನಂಬಿಕೆ ಹೋಗುತ್ತೆ, ಎರಡನೇದು ಭಯ ಹೋಗುತ್ತೆ. ಭಯ ಹೋದ್ಮೇಲೆ ಇನ್ನೇನಿದೆ, ಸರ್ಕಾರದ ಭಯ ಜನಗಳಿಗೆ ಹೋಗೋದು, ಜನಗಳ ಭಯ ಸರ್ಕಾರಕ್ಕೆ ಹೋಗೋದು. ಇದು ಡಿಸಾಸ್ಟರ್. ಇದನ್ನು ರಿಪೇರಿ ಮಾಡದೆ ಹೋದ ಅಂದರೆ ಇಲ್ಲಿ ಜನಗಳು ಎಲ್ಲಿ ಎಚ್ಚೆತ್ಕೋಬೇಕಂದ್ರೆ,
ತಮ್ಮೆಲ್ಲೂ ಕೂಡ ಒಂದು ರೀತಿ ನೈತಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ಈ ಸಮಾಜದಲ್ಲಿ ಇವಾಗ ನೋಡಿ ಯಾವುದೋ ಒಂದು ಕರಪ್ಷನ್ ಕೇಸಲ್ಲಿ ಸಿಕ್ಕಾಕ್ಕೊಂಡ್ರೆ ನನಗೆ ತೊಂದರೆ ಆಗುತ್ತಪ್ಪ, ಸಮಾಜದ ಜನ ನನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಒಂದು ಭಯ ಈ ಭ್ರಷ್ಟರಿಗೆ ಬರೋ ಥರ ಸಮಾಜ ಮಾಡಲಿಲ್ಲ ಅಂದರೆ ಈ ದೇಶಕ್ಕೆ ಬಹುಶಃ ಏನು ಭವಿಷ್ಯ ಇದೆ ಅಂತ ನಾನು ಕರೆಕ್ಟ್. ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕಿಂದ ಬಂದ ಮೇಲೆ ಕಾನೂನಿನ ಭಯ ಇನ್ ಕೇಸ್ ಏನಾದರೂ ಈ ಅಪರಾಧ ಚಟುವಟಿಕೆಯ ಆ ಮನಸ್ಥಿತಿ ಇರುವವರಲ್ಲಿ ಕಡಿಮೆ ಆಗ್ತಿದೆ ಅಂತಂದ್ರೆ ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ಜನಪ್ರತಿನಿಧಿಗಳದು. ಶಿವಶಂಕರ್ ಸರ್ ಮೊದಲಿಂದಲೂ ಹೇಳ್ತಾ ಇರೋ ರೀತಿಯಲ್ಲೇ ನಮ್ಮ ಜನಪ್ರತಿನಿಧಿಗಳು, ವಿರೋಧ ಪಕ್ಷದವರನ್ನೂ ಒಳಗೊಂಡಂತೆ ಆಡಳಿತ ಪಕ್ಷದವರು, ಒಬ್ರು ರೇಪ್ ಕೇಸು, ಇನ್ನೊಬ್ರು ಜೀವ ಬೆದರಿಕೆ ಕೇಸು, ಮತ್ತೊಬ್ರು ಪೋಕ್ಸೋ ಕೇಸು, ಮತ್ತೊಬ್ರು ಭ್ರಷ್ಟಾಚಾರ, ಹೀಗೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಉನ್ನತ ಮಟ್ಟದ ನಾಯಕರೇನೆ ಒಂದೊಂದು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳ ಸ್ಥಾನದಲ್ಲಿ ನಿಂತಿರುವಾಗ ಸರಿ ಮಾಡೋರು ಯಾರು? ಬಹಳ ಗಂಭೀರವಾದ ಪ್ರಶ್ನೆ ಇದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.